ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸ್ತಾ ಇದೆ. ರಾಹುಲ್ ಗಾಂಧಿ ಇವತ್ತಿನಿಂದ ಪ್ರಚಾರದ ಕಣಕ್ಕೆ ಇಳಿತಾ ಇದ್ದಾರೆ. ಜನ ಪರಿವರ್ತನಾ ಯಾತ್ರೆಗೆ ಚಾಲನೆಯನ್ನ ಕೊಡಲಿದ್ದಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ. ಹಾವೇರಿ ನಗರದ ಮುನ್ಸಿಪಲ್ ಸ್ಕೂಲ್ ಮೈದಾನದಲ್ಲಿ ಸಮಾವೇಶ ಇವತ್ತು ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷರು, ರಾಜ್ಯದ ಇತರ ಕಾಂಗ್ರೆಸ್ ನಾಯಕರುಗಳು ಪಾಲ್ಗೊಳ್ತಾರೆ. ರಾಹುಲ್ ಗಾಂಧಿ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಹಾವೇರಿ ನಗರದ ಮುನ್ಸಿಪಲ್ ಸ್ಕೂಲ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು. ಸಮಾವೇಶದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅನ್ನೋದರ ಡೀಟೇಲ್ಸ್ ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಬಹುತೇಕ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ನಾಯಕರು, ಮೇನ್ ಲೀಡರ್ಸ್ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ರಾಹುಲ್ ಗಾಂಧಿ ಹಿಂದೆ ಹಿಡಿದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಿಂದ ಹಿಡಿದು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಇನ್ನು ರಾಹುಲ್ ಗಾಂಧಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಹಾವೇರಿಗೆ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ದಾವಣಗೆರೆ ಪೂರ್ವ ವಲಯ ಎಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಹಾಗೂ 1,500ಕ್ಕೂ ಅಧಿಕ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಸೆಕ್ಯೂರಿಟಿಗಾಗಿ. ಹೆಚ್ಚುವರಿ 4 ಕೆಎಸ್ಆರ್ಪಿ ಮತ್ತು 8 ಡಿಆರ್ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆಗಮಿಸಲಿದ್ದಾರೆ ರಾಹುಲ್ ಗಾಂಧಿ. ಈ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಜೊತೆಗೆ ಅಲ್ಲಿನ ಸಿಚುವೇಶನ್, ಕ್ರೌಡ್ ಮ್ಯಾನೇಜ್ಮೆಂಟ್ಗೆ 1,500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾಗಿ ಪೆಂಡಾಲ್ಗಳನ್ನು ಹಾಕಿ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ರಾಹುಲ್ ಗಾಂಧಿ ರ್ಯಾಲಿಗೆ ಯಾವ ರೀತಿ ವೇದಿಕೆ ಸಿದ್ಧಪಡಿಸಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕೂಡ ಪಾಲ್ಗೊಳ್ತಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ, ಪರಮೇಶ್ವರ್, ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್, ಹಾಗೆ ಈಶ್ವರ್ ಖಂಡ್ರೆ, ಇತರ ನಾಯಕರು ಎಲ್ಲರೂ ಕೂಡ, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಇವತ್ತಿನ ಈ ಸಮಾವೇಶದ ಮೂಲಕ ರಾಹುಲ್ ಗಾಂಧಿ ಅಧಿಕೃತವಾಗಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಾಹುಲ್ ಗಾಂಧಿ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಭುಗೌಡ ಪಾಟೀಲ್. ಪ್ರಭುಗೌಡ, ಇವತ್ತಿನ ಸಮಾವೇಶಕ್ಕೆ ಯಾವ ರೀತಿ ವೇದಿಕೆ ಸಜ್ಜಾಗಿದೆ, ಇವತ್ತಿನ ಸಮಾವೇಶದ ಪ್ರಮುಖ ಅಟ್ರಾಕ್ಷನ್ಸ್ ಏನು ಅಂತ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಾವು ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಫೋಟೋ ಈಗ ಎಲ್ಲ ಕಡೆ ಬಳಸೋಕೆ ಶುರು ಮಾಡಿದ್ದಾರೆ. ಅಲ್ಲಿ ಕೇವಲ ಈಸ್ಟರ್ನ್ ಯುಪಿಯ ಇನ್ಚಾರ್ಜ್ ಅಂತ ಹೇಳಿ ಮಾಡಿದ್ರು ಕೂಡ, ಜನರಲ್ ಸೆಕ್ರೆಟರಿ ಅಂತ ಮಾಡಿದ್ರು ಕೂಡ, ಆ ಪರ್ಟಿಕ್ಯುಲರ್ ರೀಜನ್ಗೆ ಮಾತ್ರ ಅವ್ರನ್ನ ಬಳಸ್ತೀವಿ ಅಂತ ಹೇಳಿದ್ರು ಕೂಡ, ದೇಶವ್ಯಾಪಿ ಈಗ ಉದ್ದಕ್ಕೂ ಕೂಡ ಇವರ ಸಹೋದರ ಸಹೋದರಿಯ ಫೋಟೋವನ್ನು ಬಳಸ್ತಾ ಇರುವಂಥದ್ದು ಕಾಂಗ್ರೆಸ್. ನಾವು ದೃಶ್ಯಗಳಲ್ಲೂ ಕೂಡ ಅದನ್ನು ನೋಡ್ಬೋದಾಗಿದೆ. ಬ್ಯಾನರ್ನಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿಯ ಫೋಟೋವನ್ನು ಬಳಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಭುಗೌಡ, ಇವತ್ತಿನ ರ್ಯಾಲಿಗೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ? ಇಂಟ್ರೆಸ್ಟಿಂಗ್ ಅಂದ್ರೆ ಅಲ್ಲಿ ಇದುವರೆಗೂ ಕೂಡ ಈಸ್ಟರ್ನ್ ಯುಪಿಗೂ, ಈಶಾನ್ಯ ಉತ್ತರ ಪ್ರದೇಶಕ್ಕೆ ಇನ್ಚಾರ್ಜ್ ಅಂತ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಅವ್ರನ್ನ. ಆ ಭಾಗದಲ್ಲಿ ಮಾತ್ರ ಅವ್ರು ಓಡಾಡ್ತಾರೆ ಅಂತ. ಆದ್ರೆ ಈಗ ದೇಶವ್ಯಾಪಿ ಬಹುಶಃ ಅವರ ಫೇಸನ್ನು ಬಳಸ್ಕೊಳ್ಳುತ್ತೆ ಅನ್ಸುತ್ತೆ ಕಾಂಗ್ರೆಸ್. ಹಾವೇರಿಯ ರ್ಯಾಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅಷ್ಟೇ ಫೋಟೋದಷ್ಟೇ ದೊಡ್ಡ ಪೋಸ್ಟರ್ನ, ಪ್ರಿಯಾಂಕಾ ಗಾಂಧಿ ಅವರ ಫೋಟೋವನ್ನು ಕೂಡ ಪೋಸ್ಟರ್ನಲ್ಲಿ ಅಲ್ಲಿ ಹಾಕಲಾಗಿದೆ. ಪ್ರಭುಗೌಡ, ಅಮರ್ ಪ್ರಸಾದ್, ಏನು ಇವತ್ತು ಹಾವೇರಿ ನಗರದಲ್ಲಿ ಕಾಂಗ್ರೆಸ್ ಪರಿವರ್ತನಾ ಸಮಾವೇಶ ನಡೀತಾ ಇದೆ. ಏನು ಹಾವೇರಿ ಲೋಕಸಭಾ ವ್ಯಾಪ್ತಿಯ ಗದಗ ಮತ್ತು ಹಾವೇರಿ ಜಿಲ್ಲೆಯ ಎರಡು ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ಹಾವೇರಿ ಲೋಕಸಭಾ ಕ್ಷೇತ್ರ ಇದೆ. ಈ ಒಂದು ಕ್ಷೇತ್ರದ ಸಮಾವೇಶ ನಡೀತಾ ಇದೆ ಇವತ್ತು. ಏನು ಹಾವೇರಿ ನಗರದ ಮುನ್ಸಿಪಲ್ ಮೈದಾನ ಏನಿದೆ, ಈ ಒಂದು ಮೈದಾನದಲ್ಲಿ ಈಗಾಗಲೇ ಸಮಾವೇಶಕ್ಕೆ ಸಕಾಲವಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಏನು 12:50 ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈ ಒಂದು ಸಮಾವೇಶಕ್ಕೆ ಚಾಲನೆ ನೀಡಿದ್ದಾರೆ. ನಂತರದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಸಮಾವೇಶ ಭಾಷಣವನ್ನು ಕೂಡ ಮಾಡ್ತಾರೆ. ಜೊತೆಗೆ ಏನು ಅವ್ರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇರಬಹುದು, ಹಾಗೂ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಹೀಗೆ ರಾಜ್ಯ ಮತ್ತು ಕೇಂದ್ರದ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಏನು ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಈ ಒಂದು ಕೇಂದ್ರ ಸ್ಥಾನ ಅಂತ ಹೇಳಿರುವಂತಹ ಹಾವೇರಿಯಿಂದಲೇ ಇವರು ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಒಂದು ರಣಕಹಳೆಯನ್ನ ಇವತ್ತು ಮೊಳಗಿಸಿದ್ದಾರೆ. ಈ ಒಂದು ಏನು ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ರಾಹುಲ್ ಗಾಂಧಿ ಅವರ ಈ ಒಂದು ಸಮಾವೇಶಕ್ಕೆ ಚಾಲನೆ ಕೊಡುವಂತಹ ಹಿನ್ನೆಲೆಯಲ್ಲಿ ಏನು ದಾವಣಗೆರೆ ಪೂರ್ವ ವಲಯದ ಎಎಸ್ಪಿ, ಪಿಎಸ್ಐ ಮತ್ತು ಸಿಪಿಐಗಳನ್ನ ಸೇರ್ಕೊಂಡಂತೆ ಸುಮಾರು 1,000
400ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ಈ ಒಂದು ಸಮಾವೇಶಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ಗಾಗಿ ನೇಮಕ ಮಾಡಲಾಗಿದೆ. ಜೊತೆಗೆ ನ್ಯಾಯಾಲಯದಲ್ಲಿ ಕೂಡ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸುಮಾರು 12 ಗಂಟೆ 50 ನಿಮಿಷಕ್ಕೆ ರಾಹುಲ್ ಗಾಂಧಿ ಅವರು ಈ ಒಂದು ಸಮಾವೇಶದ ವೇದಿಕೆಗೆ ಆಗಮಿಸಿ ಸಮಾವೇಶ ಭಾಷಣವನ್ನ ಮಾಡಲಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಏನು ಕಾಂಗ್ರೆಸ್ ಲೋಕಸಭೆ ಚುನಾವಣೆಗೆ ಇನ್ನು ಸಮೀಪ ಇರುವಂತಹ ಸಂದರ್ಭದಲ್ಲಿನೇ ಈ ಒಂದು ಕಾಂಗ್ರೆಸ್ ಲೋಕಸಭೆ ಚುನಾವಣೆಗೆ ಒಂದು ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಇದೊಂದು ವೇದಿಕೆ ಅಂತ ಹೇಳ್ಬೋದು. ಜೊತೆಗೆ ಏನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಒಂದು ಸಮಾವೇಶಕ್ಕೆ ಕರೆಸುವಂತಹ ಸಿದ್ಧತೆಯನ್ನ ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ಕೊಂಡಿದ್ರು. ಜೊತೆಗೇನೆ ಅವರು ಈ ಭಾಗದಲ್ಲಿ ಪ್ರವಾಸ ಮಾಡೋದ್ರಿಂದ ಮತ್ತಷ್ಟು ಕಾಂಗ್ರೆಸ್ಗೆ ಉತ್ಸಾಹ ಬರುತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಭಾಗದ ಕಾಂಗ್ರೆಸ್ ನಾಯಕರಲ್ಲಿತ್ತು. ಹೀಗಾಗಿ ಏನು ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಕರೆತರೋಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರು ಉತ್ತರ ಪ್ರದೇಶದ ಉಸ್ತುವಾರಿ ಇರೋದ್ರಿಂದ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಮಾತ್ರ ಬರ್ತಾ ಇದ್ದಾರೆ. ನಂತರ ಲೋಕಸಭೆ ಚುನಾವಣೆ ನಂತರ ಅವರನ್ನ ರಾಜ್ಯಕ್ಕೆ ಕರೆತಂದು ಮತ್ತಷ್ಟು ಏನು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ಮುಖಂಡರಲ್ಲಿ ಉತ್ಸಾಹವನ್ನ ತುಂಬುವುದರ ಜೊತೆಗೆ ಲೋಕಸಭೆ ಚುನಾವಣೆ ಗೆಲ್ಲಕ್ಕೆ ಒಂದು ರಣತಂತ್ರ ರೂಪಿಸಿದೆ ಅಂತ ಹೇಳ್ಬೋದು. ಅಮರ್ ಸರ್, ಥ್ಯಾಂಕ್ ಯು ಪ್ರಭುಗೌಡ.